ಗುಡ್ ಮಾರ್ನಿಂಗ್, ನಮಸ್ಕಾರ. ಏನು ಸಮಾಚಾರ? ಬೆಳಗ್ಗೆ ಇವತ್ತು 6:45 ಆಗಿದೆ. ಬೇಗ ಎದ್ದಿದ್ದೀನಿ ಇವತ್ತು. 5:40ಕ್ಕೆ 5:15 ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಬಂದಿದ್ದೀನಿ. ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಕ್ಲೀನ್ ಮಾಡ್ತಾಯಿದ್ದಾರೆ. ಕ್ಲೀನ್ ಅಂದರೆ ಹುಡುಕ್ತಾ ಇದ್ದಾರೆ. ನೋಡಿ ಹಿಂದ್ಗಡೆ ಅಣ್ಣವರು ಹುಡುಕ್ತಾ ಇದ್ದಾರೆ. ಯಾಕಂದರೆ ಇವತ್ತು ಸ್ವಲ್ಪ ಬೀದರ್ ಹೋಗಬೇಕು, ವೆರಿಫಿಕೇಷನ್ ಇದೆ, ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರ ಬೀದರ್ ಹೋಗಬೇಕು. ಬೀದರ್ ಹೋಗಿ ಅದಷ್ಟು ಕೆಲಸ ಮುಗಿಸ್ಕೋಬೇಕು. ಯಾಕಂದರೆ ಮುಂಚೆ ಹೋಗಿದ್ದೆ, ಆ ಸರಿ ಕೆಲಸ ಆಗಿಲ್ಲ. ಸ್ವಲ್ಪ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ ಇತ್ತು, ಅದ್ರಗೋಸ್ಕರ ಆಗಿಲ್ಲ. ಈ ಸರಿ ಹೋಗಿ ಅದಷ್ಟು ಕಂಪ್ಲೀಟ್ ಮಾಡಿಕೊಂಡು ಪಾಸ್ಪೋರ್ಟ್ ಒಂದು ತೆಗಿಬೇಕು ಅಂತ ವಿಚಾರ ಮಾಡಿದ್ದೀನಿ. ನೋಡೋಣ, ಅಲ್ಲಿ ಹೋಗಿ ಏನಾಗುತ್ತೆ ಏನಿಲ್ಲ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಬನ್ನಿ. ಬೀದರ್ ಬಂದಿದ್ದೀನಿ ನೋಡಿ. ಭಾರತೀಯ ಇಂಡಿಯನ್ ಪೋಸ್ಟ್ ಪತ್ರಗಳು ಮತ್ತು ಪಾರ್ಸಲ್ಗಳು ನೋಡಿ. ಇಲ್ಲಿ ಅಂಚೆ ಕಚೇರಿ, ಪಾಸ್ಪೋರ್ಟ್ ಮತ್ತು ಕೇಂದ್ರನೂ ಇದೆ. ಇಲ್ಲಿ ಪಾಸ್ಪೋರ್ಟ್ ಕೇಂದ್ರನೂ ಇದೆ. ಜನಗಳೆಲ್ಲ ಲೈನಿಗೆ ಹತ್ತಿದರಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಇರ್ಬೋದು ಮೋಸ್ಟ್ಲಿ. ನೋಡಿ, ನಂದು ಇದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇನ್ನಿಲ್ಲಿದೆ, ಔಟ್ ಇಲ್ಲಿಂದ ಇದೆ ನೋಡಿ. ಇನ್ನೂ 10 ಗಂಟೆ ಆಗಿಲ್ಲ. 10 ಗಂಟೆ ಹಂಗೆ ತೆಗಿತಾರೆ ಮೋಸ್ಟ್ಲಿ. ಬರ್ತಾ ಇದ್ದಾರೆ ಒಬ್ಬರು. ನೋಡೋಣ ಏನಾಗುತ್ತೆ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಪಕ್ಕದಲ್ಲಿ ಕೃಷಿ ನಿರ್ದೇಶಕ ಕಚೇರಿ ನೋಡಿ. ಕೃಷಿ ನಿರ್ದೇಶಕರ ಕಚೇರಿ ಅಂತೆ, ಗೊತ್ತಿಲ್ಲ ನನಗೂ. ನೋಡೋಣ ಬನ್ನಿ. ಅವಶ್ಯಕತೆ ಇದ್ದವರಿಗೆ ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಪಾಸ್ಪೋರ್ಟ್ ಆಫೀಸಲ್ಲಿ ಬಂದಿದ್ದೀವಿ. ಪಾಸ್ಪೋರ್ಟ್ ಆಫೀಸ್ ಓಪನ್ ಆಗಿದೆ. ಪ್ರಾದೇಶಿಕ ಪಾಸ್ಪೋರ್ಟ್ ಅಧಿಕಾರಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿದ್ದು ಇಲ್ಲಿ ಇವರಿಬ್ಬರು ಅಣ್ಣಂದರದ ಇನ್ನೂ ಪೆಂಡಿಂಗ್ ಇದೆ. ಇವ್ರದ್ದು ಆದಮೇಲೆ ಕರೀತಾರೆ ನೋಡಿ. ಮಳೆ ಬರ್ತಾ ಇದೆ ಗಾಯ್ಸ್. ಗಾಳಿ ಬರ್ತಾ ಇದೆ, ಮಳೆನೂ ಬರ್ತಾ ಇದೆ. ಊರಿಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೆ ನೋಡಿ. ಜನಗಳು ನಿಂತ್ಕೊಂಡಿದ್ದಾರೆ. ಇಲ್ಲಿ ಮಳೆ ಬರ್ತಾ ಇದೆಲ್ಲ, ಆ ಸಲುವಾಗಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಮಳೆ ಗಾಯ್ಸ್. ಕೂಲ್ ವೆದರು, ಕೂಲ್ ಇದೆ. ಏನು ಏನು ಹಿಡ್ರಿ, ಕಾಲು ಹಿಡ್ದು ಹೇಳಿರಿ ಒಂದು. ಹಾಂ, ಕೂಡಲ್ಲೇ ಕೂಡು. ಇಷ್ಟು ಓಡಾಡಿದ್ದಾನೆ. ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಸುತ್ತಾಡೋದು.
ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಬಂದು. ನೋಡಿ ಚಿಂಕು ನೋಡಿ ಹೇಗೆ ಆಟ ಮಾಡ್ತಿದ್ದಾನೆ ಅವನು. ನೀರೆಲ್ಲ ಕೆಳಗೆ ಹಾಕ್ತಿದ್ದಾನೆ. ಚಿಂಕು ತಳಗೆ ಹೋಗು, ಯಾಕೆ ಇದು ಮಾಡ್ತಿ? ಕಾಲು ಜರಗ್ತು ತಳಗೆ ಹೋಗು, ಕಾಲು ಜರಗ್ತು ಕೆಳಗೆ ಹೋಗು. ಏನು ಮಾಡಿದ್ದಿ ಮತ್ತು ಕೆಳಗೆ ಹೋಗಿ ಬ್ಯಾಡ್ನಿ, ಹೋಗಿ ಕೆಳಗೆ ಹೋಗು. ಹಾಂ ಕಾಲು ಜರಗ್ತಾವಪ್ಪ ಇಲ್ಲಿ. ಮೇ ಬೀಳ್ಕೊಡು. ನೋಡಿ ಎಷ್ಟು ಇದು ಇದೆ ಇಳಿಯೋದು. ಇವನು ಕೇಳಲ್ಲ, ಮೇಲ್ಗಡೆ ಬಂದಿದ್ದಾನೆ. ಹೋಗೋಳ ಹೋಗು. ಸೊ ನೋಡಿದ್ರಿ ಇವತ್ತಿನ ದಿವಸ. ಇವತ್ತಿನ ದಿವಸ ಕರೆಕ್ಟಾಗಿ ಏನು ಮಾಡೋಕ್ಕಾಗಿಲ್ಲ, ಟೆನ್ಷನಲ್ಲಿದ್ದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಂದರೆ ಅದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರ ಹೋಗಿದ್ದೆ ಬೀದರ್ಗೆ. ಅಲ್ಲೇನಾಯಿತು, ಹೋಗಿದ್ದೆ ಆಫೀಸಲ್ಲಿ ಕೂತ್ಕೊಂಡೆ. ಆಮೇಲೆ ಅವ್ರು ಕರೆದ್ರು. ಒಳಗಡೆ ಹೋದ್ಮೇಲೆ ಅದರಲ್ಲಿ ಆಧಾರ್ ಕಾರ್ಡಲ್ಲಿ ನಮ್ಮ ತಂದೆಯವ್ರದ್ದು ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ಮತ್ತು ತಿರ್ಗಾ ಇವಾಗ ಊರಿಗೆ ಬರಬೇಕು. ಊರಿಗೆ ಬಂದು ಮತ್ತೆ ಇಲ್ಲಿ ಇದು ಮಾಡಬೇಕು ಅಂದರೆ ಅವರಂದರು ಅಲ್ಲಿ ವೆರಿಫಿಕೇಷನ್ ಮಾಡ್ತಾರಲ್ಲ ಆಫೀಸರ್ ಅವ್ರು ಸರ್ ಹೇಳಿದರು, ತೊಂದರೆ ಇಲ್ಲ, ನೀನು ಒಂದು ಕೆಲಸ ಮಾಡು, ಇಲ್ಲಿ ಬೇರೆ ಆಚೆ ಹೋಗು, ಆಚೆ ಇಂಟರ್ನೆಟ್ ಕ್ಯಾಬಿನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳು. ಅಲ್ಲೊಬ್ಬರು ಪರಿಚಯದವ್ರು ಇದ್ದರು ಸರ್ಗೆ, ಅವ್ರು ಹೇಳಿದರು. ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸಿದೆ. ಅದಾದಮೇಲೆ ಮತ್ತೆ ತಿರ್ಗಾ ಆಫೀಸ್ಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊಂಡೆ. ವೆರಿಫಿಕೇಷನ್ ಆಯಿತು ಕಂಪ್ಲೀಟಾಗಿ, ಒಳ್ಳೆಯದಾಯಿತು. ನೆಕ್ಸ್ಟ್ ಇವಾಗ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ, ನೋಡೋಣ ಏನಾಗುತ್ತೆ ಏನಿಲ್ಲ. ಇನ್ನೊಂದೇನೆಂದರೆ ಮಾರ್ನಿಂಗ್ ಬೆಳಗ್ಗೆನೇ 500 ರೂಪಾಯಿ ಮಿಸ್ಟೇಕಾಗಿ ಬೇರೆಯವ್ರಿಗೆ ಹಾಕಿಬಿಟ್ಟಿದ್ದೀನಿ. ಎಂತ ಕೇಳ್ತಿದ್ದಾರೆ ಮನೆಯಲ್ಲಿ ಬಯಸ್ಕೊಳ್ಳೋದು. ನಮ್ಮ ಈ ಪರಿಸ್ಥಿತಿ ಹೇಳೋಕ್ಕಾಗ್ತಾಯಿಲ್ಲ, ಏನು ಮಾಡಲಿ. ಅವ್ರಿಗೆ ಕಾಲ್ ಹಾಕಿದೆ, ಅವ್ರು ಹೇಳಿದರು ಅವಾಗ ಹಾಕ್ತೀನಿ ಇವಾಗ ಹಾಕ್ತೀನಿ ಅಂಥೇಳಿ. 2 hours ಆಯಿತು, ಇನ್ನೂ ಅಮೌಂಟ್ ಬಂದಿಲ್ಲ. ಗೊತ್ತಿಲ್ಲ ಹಾಕ್ತಾರೋ ಇಲ್ಲೋ ಅಂತ. ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಹಾಕಿದರೆ ಒಳ್ಳೆಯದು, ಹಾಕಿಲ್ಲ ಅಂದರೆ ಏನು ಮಾಡಬೇಕು ತಲೆ ಓಡ್ತಾ ಇಲ್ಲ. ನೋಡೋಣ ಗೈಸ್. ಮತ್ತು ಇವತ್ತಿನ ದಿನ ಅಂತೂ ಈ ಥರ ಆಯಿತು. ನೋಡೋಣ ಮತ್ತು ನಾಳೆ ಹೇಗಿರುತ್ತೆ ಏನಿಲ್ಲ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ. ಎಲ್ಲಿವರೆಗೂ ಟೇಕ್ ಕೇರ್.